3 ದಿನಗಳ ಅದ್ದೂರಿ ಕೆಸಿಸಿ ಸೀಸನ್ 4 ಕಡೆಗೂ ಮುಗಿದಿದೆ. ಡಿಸೆಂಬರ್ 25 ಪವಿತ್ರ ಕ್ರಿಸ್ಮಸ್ ದಿನ ಇದರ ಫೈನಲ್ ಪಂದ್ಯ ನಡೆಯಿತು. ಹಾಗಾದರೆ ಇದರಲ್ಲಿ ಇದ್ದಂತಹ ಕೆಸಿಸಿ ಸೀಸನ್ 4ನಲ್ಲಿ ಯಾವ್ಯಾವ ತಂಡಗಳು ಭಾಗವಹಿಸಿದ್ವು, ಯಾವ್ಯಾವ ಆಟಗಾರರು ಯಾವ್ಯಾವ ತಂಡವನ್ನು ಪ್ರತಿನಿಧಿಸಿದ್ರು, ಎಷ್ಟು ಮ್ಯಾಚ್ಗಳಾಯಿತು, ಗೆದ್ದವ್ರು ಯಾರು, ಬಿದ್ದವ್ರು ಯಾರು, ಸೋತವ್ರು ಯಾರು, ಹೇಗಿತ್ತು, ಯಾವ್ಯಾವ ಸ್ಟಾರ್ಗಳು ವಿಸಿಟ್ ಮಾಡಿದರು, ಇದರ 3 ದಿನದ ಕಂಪ್ಲೀಟ್ ಕವರೇಜನ್ನು ಈ ಒಂದು 8-10 ನಿಮಿಷದ ವಿಡಿಯೋದಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಬನ್ನಿ, ಎಲ್ಲರಿಗೂ ನಮಸ್ಕಾರ. ನಾನು TNS. ವೆಲ್ಕಮ್ ಟು ಚಿತ್ರೋದ್ಯಮ, ನಮೋ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಿಜಾಪುರ, ದಾವಣಗೆರೆ. ಸ್ನೇಹಿತರೆ, KCC ಅನ್ನೋದೇ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. KCC ಅನ್ನೋದು ಒಂದು ವೇದಿಕೆ ಆಗಿಬಿಟ್ಟಿದೆ. KCC ಅನ್ನೋದು ಸಿನಿಮಾ ನಟರನ್ನು, ಕ್ರಿಕೆಟರ್ಸ್ನ ಮತ್ತು ಅವರ ಅಭಿಮಾನಿಗಳನ್ನು, ಸಿನಿಮಾ ಅಭಿಮಾನಿಗಳನ್ನ ಒಂದೆಡೆ ಸೇರಿಸುವಂತಹ ಒಂದು ಜಾಗ ಆಗಿದೆ. KCC ಇವೆಲ್ಲವೂ ಆಗಿದೆ. ಇಲ್ಲಿಯವರೆಗೆ KCCಯ ಒಟ್ಟು 4 ಸೀಸನ್ಗಳು, 4 ಕಪ್ಗಳು ನಡೆದಿದೆ. ಈ 4 ಕಪ್ಗಳನ್ನು ನಡೆಸಿದಂತಹ ಪೂರ್ತಿ ಶ್ರೇಯಸ್ಸು ಒಬ್ಬ ವ್ಯಕ್ತಿಗೆ ಖಂಡಿತವಾಗಿಯೂ ಸಲ್ಲಬೇಕು. ಇದು ಖಂಡಿತವಾಗಿಯೂ ಟೀಮ್ ಎಫರ್ಟ್ ಇಲ್ಲ ಅಂತಲ್ಲ, ಆದರೆ ಇದರ ಹಿಂದೆ ಅಚಲವಾಗಿ ನಿಂತು ಇದನ್ನಷ್ಟನ್ನು ಆರ್ಗನೈಸ್ ಮಾಡಿದಂತಹ ಕೀರ್ತಿ ಒಬ್ಬ ವ್ಯಕ್ತಿಗೆ ಸಲ್ಲಬೇಕು. ಅದೇ ಕಿಚ್ಚ ಸುದೀಪ. ಹೌದು, ಕಿಚ್ಚ ಸುದೀಪ ಕೇವಲ ಒಬ್ಬ ನಟ, ನಿರ್ದೇಶಕ ಮಾತ್ರನೇ ಅಲ್ಲ, ಸಿನಿಮಾದಲ್ಲಿ ತಾನೆಂತಹ ಪ್ರತಿಭಾನ್ವಿತ, ತನ್ನ ಕೆಪಾಸಿಟಿ ಏನು ಅನ್ನೋದು ಅವರಿಗಾಗಲೇ ನೋಡಿಸ್ತಾನೆ ಇರ್ತಾರೆ. ಅದೇ ರೀತಿ ಸಿನಿಮಾದ ಆಚೆ ಕೂಡ ತನ್ನ ಪ್ರಭಾವ ಏನು ಅನ್ನೋದನ್ನು ನಿರಂತರವಾಗಿ ಬಿಗ್ ಬಾಸ್ ಅಂತಹ ಕಾರ್ಯಕ್ರಮಗಳಲ್ಲಿ ನೋಡಿಸ್ತಾ ಇದ್ದಾರೆ. ಅನೇಕ ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟು ಕರ್ನಾಟಕದಲ್ಲೇ ಅಲ್ಲ, ದೇಶಾದ್ಯಂತ, ಪ್ರಪಂಚದಾದ್ಯಂತ ತನ್ನ ಒಂದು ಅಭಿಮಾನಿ ವೃಂದವನ್ನೇ ಕಿಚ್ಚ ಸುದೀಪ್ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದರೆ ತಪ್ಪಾಗಲಾರದು. ಅಂಥ ಕಿಚ್ಚ ಸುದೀಪ್ ಅವರ ಮತ್ತೊಂದು ಕನಸಿನ ಯೋಜನೆಯೇ KCC, ಕನ್ನಡ ಚಲನಚಿತ್ರ ಕಪ್. ಹೌದು, ಈ ರೀತಿಯ ಒಂದು ಆಲೋಚನೆ ಬಂದು ಕ್ರಿಕೆಟರ್ಸ್ನ ಮತ್ತು ಸಿನಿಮಾ ನಟರನ್ನ ಇಬ್ಬರನ್ನೂ ಒಂದು ತಂಡದಲ್ಲಿ ಸೇರಿಸಿ, ಆ ಮೂಲಕ ಸಿನಿಮಾ ಫ್ಯಾನ್ಸ್ ಇರ್ಬೋದು ಅಥವಾ ಕ್ರಿಕೆಟ್ ಫ್ಯಾನ್ಸ್ ಇರ್ಬೋದು, ಇವರಿಬ್ಬರನ್ನೂ ಒಂದು ಕಡೆ ಸೇರಿಸಿ ಅವರಿಗೆ ಎಂಟರ್ಟೈನ್ಮೆಂಟ್ ಕೊಡುವಂತಹ, ಮತ್ತು ಕ್ರಿಕೆಟರ್ಸು, ಸಿನಿಮಾ ನಟರು ಮತ್ತು ಅಭಿಮಾನಿಗಳು ಈ 3 ಜನನು ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಒಂದು ಟ್ರಯಾಂಗಲರ್ ಶೇಪ್ ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಟ್ರು ಕಿಚ್ಚ ಸುದೀಪ. ಅದೇ KCC, ಕನ್ನಡ ಚಲನಚಿತ್ರ ಕಪ್. ಇಲ್ಲಿಯವರೆಗೂ KCCಯ 4 ಸೀಸನ್ಗಳು ನಡೆದಿದೆ. 4ಕ್ಕೆ 4 ಸೂಪರ್ ಸಕ್ಸಸ್ ಅಂತಲೇ ಹೇಳ್ಬೋದು. ಈ ಸಕ್ಸಸ್ನ ಕಂಪ್ಲೀಟ್ 100% ಕ್ರೆಡಿಟ್ ಖಂಡಿತವಾಗಿಯೂ ಕಿಚ್ಚ ಸುದೀಪ್ ಅವರಿಗೆ ಸಲ್ಲಬೇಕು. ಅದರಲ್ಲೂ ವಿಶೇಷವಾಗಿ KCC 4 ಅಂತೂ ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರು ಅದು ಎಷ್ಟು ಎಫರ್ಟ್ ಹಾಕಿದ್ರು, ಅವ್ರಿಗೆ ಎಷ್ಟು ರಾತ್ರಿಗಳನ್ನ ನಿದ್ದೆ ಇಲ್ಲದೆ ಕಳೆದಿದ್ದಾರೆ, ಅದು ಎಷ್ಟು ಫೋನ್ ಕಾಲ್ಗಳು ಮಾಡಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಬಹುಶಃ ಅವರೊಬ್ಬರಿಗೆ ಗೊತ್ತು. ಈ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್. ಬಹುಶಃ ಕಿಚ್ಚ ಸುದೀಪ್ ಅಲ್ಲದೆ ಬೇರೆ ಯಾರೇ ಆ ಜಾಗದಲ್ಲಿ ಇದ್ದಿದ್ರು ಇಷ್ಟು ಅದ್ಧೂರಿಯಾಗಿ, ಇಷ್ಟು ಆರ್ಗನೈಸ್ ಆಗಿ, ಇಷ್ಟು ಪ್ಲ್ಯಾಂಡ್ ಆಗಿ, ಇಷ್ಟು ಶಿಸ್ತುಬದ್ಧವಾಗಿ ಬಹುಶಃ ಇದು ನಡೀತಾ ಇರಲಿಲ್ವೇನೋ. ಅದಕ್ಕೆ ಕಾರಣ ಕಿಚ್ಚ ಸುದೀಪ್ ಅವರ ಪರ್ಸ್ನಲಿ ತಾನೇ ಸ್ವತಃ ತುಂಬ ಶಿಸ್ತಾದ ಮನುಷ್ಯ, ತುಂಬ ಆರ್ಗನೈಸ್ಡ್ ಮನುಷ್ಯ. ಹಾಗಾಗಿಬಿಟ್ಟು ಬಹುಶಃ ಇದರ ಒಂದು ಸಕ್ಸಸ್ಗೆ ಅವರ ಒಂದು ಶಿಸ್ತು, ಅವರಲ್ಲಿರ್ತಕ್ಕಂಥ ಸಂಯಮ, ತಾಳ್ಮೆ ಮತ್ತು ಅವರ ಟೋಟಲ್ ವಿಶೇಷವಾಗಿ ಕ್ರಿಕೆಟ್ ಮೇಲೆ ಅವರಿಗಿರ್ತಕ್ಕಂತಹ ಪ್ರೇಮ ಮತ್ತು ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಎಲ್ಲರದು ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ಯಾವುದೇ ಅಹಂ ಇಲ್ಲದೆ ತುಂಬ ತಳಮಟ್ಟದಲ್ಲಿ ಚಿತ್ರರಂಗಕ್ಕೆ ಒಂದು ದೊಡ್ಡ ಅಡಿಪಾಯ ಆಗಬಲ್ಲಂತಹ ಅವರಲ್ಲಿರ್ತಕ್ಕಂಥ ಒಂದು ಪರಿಶ್ರಮ ಅಂತಲೇ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು KCC ಒಟ್ಟು 3 ಸೀಸನ್ಗಳು ಮುಗಿದಿತ್ತು. ಹೋದ ಸೀಸನ್ನು ಅಂದರೆ KCC 3 ಬಂದು ಇದೇ ವರ್ಷ 2023 ಫೆಬ್ರವರಿ ತಿಂಗಳಲ್ಲಿ ನಡೆದಿತ್ತು. ಆಗ ಗಂಗಾ ವಾರಿಯರ್ಸ್ ತಂಡ ವಿನ್ ಆಗಿತ್ತು. ಆ ಗಂಗಾ ವಾರಿಯರ್ಸ್ನಲ್ಲಿ ಫೈನಲ್ನಲ್ಲಿ ಸುರೇಶ್ ರೈನಾ ಅವರು ಸತತ ಒಂದು 50 ರನ್ಸ್ ಹೊಡೆದು ಆ ತಂಡವನ್ನು 2 ವಿಕೆಟ್ ಕೂಡ ತೊಗೊಂಡು 2 ಕ್ಯಾಚ್ ತೊಗೊಂಡು ಫೈನಲ್ಸ್ನ ಗೆಲ್ಲಿಸಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ರು. ಅದೇ ಗಂಗಾ ವಾರಿಯರ್ಸ್ ತಂಡ, ಸ್ನೇಹಿತರೆ ನಿಮಗೆಲ್ಲ ಜ್ಞಾಪಕ ಇರಲಿ, ನೆನಪಿರಲಿ, ಇದೇ ಗಂಗಾ ವಾರಿಯರ್ಸ್ ತಂಡದ ಒಂದು ಭಾಗವಾಗಿದ್ದರು ನಿಮ್ಮೆಲ್ಲರ ಪ್ರೀತಿಯ ಅಪ್ಪು. ಅದೇ ಗಂಗಾ ವಾರಿಯರ್ಸ್ ತಂಡ ಸತತ ಮತ್ತೆ ಈ ಬಾರಿ ಕೂಡ ಮತ್ತೆ ಕಪ್ಪನ್ನು ಗೆದ್ದು ಬೀಗಿದ್ದಾರೆ. ಹಾಗಾದರೆ ಈ ಒಂದು ಕ್ರಿಕೆಟ್ನ ಸೀರೀಸ್ನಲ್ಲಿ ಒಟ್ಟು ಏನೆಲ್ಲ ನಡೆಯಿತು ಅಂದರೆ, ನಿರಂತರವಾಗಿ 3 ದಿನ ನಡೆದಂತಹ ಸೀರೀಸು ಡಿಸೆಂಬರ್ 23, 24, 25 3 ದಿನ ನಡೆಯಿತು.
ಕಿಚ್ಚ ಸುದೀಪ್ ಅವರ ಕ್ಯಾಪ್ಟನ್ಸಿನಲ್ಲಿ ಹೊಯ್ಸಳ ಈಗಲ್ಸ್ ಅನ್ನುವ ತಂಡ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಕ್ಯಾಪ್ಟನ್ಸಿನಲ್ಲಿ ರಾಷ್ಟ್ರಕೂಟ ಪ್ಯಾಂಥರ್ಸ್ ಅನ್ನುವ ತಂಡ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕ್ಯಾಪ್ಟನ್ಸಿಯಲ್ಲಿ ಗಂಗಾ ವಾರಿಯರ್ಸ್ ತಂಡ ಪರಿವಾರ್ ಇನ್ಫಾರ್ಮೇಶನ್ ಕಪ್ ಗೆದ್ದಿದ್ದೀವ್ರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕ್ಯಾಪ್ಟನ್ಸಿನಲ್ಲಿ ಒಡೆಯರ್ ಚಾರ್ಜರ್ಸ್, ಟಾಲಿ ಧನಂಜಯ ಅವರ ಕ್ಯಾಪ್ಟನ್ಸಿನಲ್ಲಿ ಕದಂಬ ಲಯನ್ಸ್ ಮತ್ತೆ ದುನಿಯಾ ವಿಜಯ್ ಅವರ ಕ್ಯಾಪ್ಟನ್ಸಿನಲ್ಲಿ ವಿಜಯನಗರ ಪ್ಯಾಟ್ರಿಯಸ್. ಇಷ್ಟು ತಂಡಗಳು ಈ ಒಂದು ಸೀರೀಸ್ನಲ್ಲಿ ಭಾಗವಹಿಸಿದ್ರು. ಒಟ್ಟು 10 ಓವರ್ನ ಮ್ಯಾಚು, T10 ಫಾರ್ಮೆಟ್, T20 ಹೇಗಿರುತ್ತೆ ಅದೇ ಥರ 10 ಓವರ್ನ ಮ್ಯಾಚು. ಹೋದ ಸಲ ಏನಾಗಿತ್ತು ಅಂದರೆ ಇದನ್ನು 2 ಗ್ರೂಪ್ಗಳಾಗಿ ಮಾಡಿ ಆಡಿಸಿದ್ರು. ಈ ಸಲ ಆಗಿಲ್ಲ. ಪ್ರತಿಯೊಂದು ತಂಡನೂ ನಾಕೌಟ್ ಥರ ಮಾಡಿಬಿಟ್ಟು ಪ್ರತಿಯೊಂದು ತಂಡನೂ ಮತ್ತೊಂದು ತಂಡದ ಜೊತೆ ಆಡುವ ಥರ ಒಟ್ಟು 16 ಮ್ಯಾಚ್ಗಳು ನಡೀತು 3 ದಿನದಲ್ಲಿ. 3 ದಿನದಲ್ಲಿ 16 ಮ್ಯಾಚ್ಗಳು ನಡೀತು. 16ಕ್ಕೆ 16 ಮ್ಯಾಚು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ನಡೀತು. ಪ್ರತಿಯೊಂದು 10 ಓವರ್ನ ಮ್ಯಾಚು. 16 ಮ್ಯಾಚುಗಳು ಕೂಡ ನೋಡುಗರಿಗೆ ಅವರ ಉತ್ಸಾಹಕ್ಕೆ ಸಾಕ್ಷಿಯಾಯಿತು. ನಾನು ಈಗಾಗಲೇ ಹೇಳಿದಾಗೆ ಇದರ ನಾಯಕರು ಬಂದು ಕಿಚ್ಚ ಸುದೀಪ, ಶಿವಣ್ಣ, ಉಪೇಂದ್ರ, ಗಣೇಶ್ ಅವರೇ ಆಗಿದ್ದರೂ ಕೂಡ ಈ ತಂಡದಲ್ಲಿ ಮತ್ತಷ್ಟು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಕೂಡ ಇದ್ದರು. ಉದಾಹರಣೆಗೆ ಕಿಚ್ಚ ಸುದೀಪ್ ಅವರ ತಂಡದಲ್ಲಿ ತಿಲಕರತ್ನೆ ದಿಲ್ಶಾನ್ ಅವರಿದ್ದರೆ, ನಮ್ಮ ಶಿವಣ್ಣ ಅವರ ಟೀಮಲ್ಲಿ ಸುರೇಶ್ ರೈನಾ ಅವರಿದ್ದರು. ಇನ್ನು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಟೀಮಲ್ಲಿ ಮುರಳಿ ವಿಜಯ್ ಅವರಿದ್ದರೆ, ಉಪೇಂದ್ರ ಅವರ ಟೀಮ್ ಆದಂತಹ ಒಡೆಯರ್ ಚಾರ್ಜಸ್ ಅಲ್ಲಿ ಎಸ್ ಬದ್ರಿನಾಥ್ ಅವರಿದ್ದರು. ಟಾಲಿ ಧನಂಜಯ ಅವರ ಕದಂಬ ಲಯನ್ಸ್ ಟೀಮ್ನಲ್ಲಿ ಕನ್ನಡದವರಾದಂತಹ ರಾಬಿನ್ ಉತ್ತಪ್ಪ ಅವರಿದ್ದರೆ, ವಿಜಯನಗರ ಪ್ಯಾಟ್ರಿಯಟ್ಸ್ ದುನಿಯಾ ವಿಜಯ್ ಅವರ ಟೀಮಲ್ಲಿ ಹರ್ಷಲ್ ಗಿಬ್ಸ್ ಅವರಿದ್ದರು. ಇದ್ರ ಜೊತೆಗೆ ಅನೇಕ ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ಗಳೆಲ್ಲನೂ ತುಂಬ ಜನ ಇದ್ದರು. ಆಮೇಲೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರಿದ್ದರು, ಮತ್ತು ನಮ್ಮ ಸುನೀಲ್ ರಾವ್ ಅವರಿದ್ದರು. ಈ ರೀತಿ ಕ್ರಿಕೆಟರ್ಸ್ ಮತ್ತು ಸಿನಿಮಾ ಆ್ಯಕ್ಟರ್ಗಳು ಎರಡನ್ನು ಸೇರಿಸಿ ಒಟ್ಟು 16 ಮ್ಯಾಚ್ಗಳು ನಡೀತು. ನೋಡೋದಕ್ಕೆ ರೋಚಕವಾಗಿತ್ತು. ಮೊದಲನೇ ಪಂದ್ಯ ನಡೆದಿದ್ದು ಗಂಗಾ ವಾರಿಯರ್ಸ್ ವರ್ಸಸ್ ಒಡೆಯರ್ ಚಾರ್ಜಸ್ ಆದರೆ ಕಡೆಯ ಮ್ಯಾಚ್ ನಡೆದಿದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ನಮ್ಮ ಶಿವಣ್ಣ ಅವರ ಟೀಮ್ಗಳ ನಡುವೆ. ಕೊಳ್ಳೋದಕ್ಕೆ 36 ಚೆಂಡುಗಳಲ್ಲಿ 56 ರನ್ಗಳನ್ನು ಸ್ಕೋರ್ ಮಾಡಬೇಕು. ಹದಿನಾರು ಮ್ಯಾಚ್ಗಳಲ್ಲಿ 16ನೇ ಮ್ಯಾಚು ಫೈನಲ್ ಆಗಿತ್ತು. ಗಂಗಾ ವಾರಿಯರ್ಸ್ ಇದರಲ್ಲಿ ಗೆದ್ದು ಬೀಗಿತು. ಇದರ ಫೈನಲ್ ಪಂದ್ಯ ಡಿಸೆಂಬರ್ 25ರಂದು ನಡೆಯಿತು. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ತಂಡಗಳ ನಡುವೆ ನಡೆದಂತಹ ಪಂದ್ಯ ರಾಷ್ಟ್ರಕೂಟ ಪ್ಯಾಂಥರ್ಸ್ ವರ್ಸಸ್ ಗಂಗಾ ವಾರಿಯರ್ಸ್. ಗಂಗಾ ವಾರಿಯರ್ಸ್ ಅವರು ಮೊದಲು ಬ್ಯಾಟಿಂಗ್ ಮಾಡಿದ್ರು. ಒಟ್ಟು 111 ರನ್ನನ್ನು ಕಲೆ ಹಾಕಿದ್ರು. ಇದರಲ್ಲಿ ನಿಜವಾಗ್ಲೂ ಅವಿನಾಶ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. 40 ರನ್ ಮಾಡಿದ್ರು ಕೇವಲ 12 ಬಾಲಲ್ಲಿ. ಒಟ್ಟು 111 ರನ್ ಮಾಡಿದ್ರು. ಈ 111 ರನ್ನನ್ನು ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ರಾಷ್ಟ್ರಕೂಟ ಪ್ಯಾಂಥರ್ಸ್. ನಿಜ ಹೇಳಬೇಕು ಅಂದರೆ ಸುರೇಶ್ ರೈನಾ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾಯಿದ್ರು. ಒಂದು ಹಂತದಲ್ಲಿ ಇದನ್ನು ಗೆಲ್ಸೇ ಬಿಡ್ತಾರೆ ಅನ್ನುವಂತಹ ಒಂದು ಸಿಚುವೇಶನ್ ಕೂಡ ನಿರ್ಮಾಣ ಆಗಿತ್ತು. ನಿಮಗೆಲ್ಲ ಜ್ಞಾಪಕ ಇರಲಿ, KCC 3ನಲ್ಲಿ ಕೂಡ ಇದೇ ರೀತಿ ಸುರೇಶ್ ರೈನಾ ಅವರೇ ಆಡಿ ಗೆಲ್ಲಿಸಿದ್ರು. ಆಗ ಸುರೇಶ್ ರೈನಾ ಅವರು ಗಂಗಾ ವಾರಿಯರ್ಸ್ ತಂಡದಲ್ಲಿದ್ದರು. ಅವರು ಒಂದು 50 ಹೊಡೆದ್ಬಿಟ್ಟು 2 ವಿಕೆಟ್ ತೊಗೊಂಡು 2 ಕ್ಯಾಚ್ ಕೂಡ ತೊಗೊಂಡ್ರು ಅನಿಸುತ್ತೆ. ಬಹುಶಃ ನನಗೆ ನೆನಪಿರೋ ಪ್ರಕಾರ ಆ ಮ್ಯಾಚನ್ನ ಗೆಲ್ಲಿಸಿ ಅವರೇ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದರು. ಇದರಲ್ಲಿ ಕೂಡ ಸುರೇಶ್ ರೈನಾ ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಆದರೆ ನಿಧಾನವಾಗಿ ಒಂದೊಂದೇ ವಿಕೆಟ್ಟು ಹೋಗ್ತಾ 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 ಕಡೆಗೂ ರಾಷ್ಟ್ರಕೂಟ ಪ್ಯಾಂಥರ್ಸ್ ಓವರ್ಗೆ ಕೇವಲ 107 ರನ್ ಗಳಿಸುವಷ್ಟೇ ಶಕ್ತವಾಯಿತು. ಒಟ್ಟು ಕೇವಲ 4 ರನ್ನುಗಳಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಂಡ ಜಯ ಸಾಧಿಸಿತು. ಇನ್ನು ಅದರ ಜೊತೆಗೆ ಹೇಳಬೇಕು ಅಂದರೆ ಈ ಕಾರ್ಯಕ್ರಮನ ನೋಡಲಿಕ್ಕೆ ಅಂತ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಬಂದಿದ್ದರು. ಮತ್ತು ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಬಂದಿದ್ದರು. ಮತ್ತು ಅನೇಕ ನಟ ನಟಿಯರು ಮತ್ತು ನಮ್ಮ ಚಂದನ್ ಶೆಟ್ಟಿ ಮತ್ತು ಆಲೋಕಿ ಅವರ ಒಂದು ಅದ್ಭುತವಾದಂತಹ ಗಾಯನ, ನೃತ್ಯ, ನೋಡುಗರಿಗೆ ಭರಪೂರ ಮನರಂಜನೆ. ಇಡೀ ಸ್ಟೇಡಿಯಮ್ಮಲ್ಲಿ ಬೊಂಬೆ ಹೇಳುತ್ತೈತೆ ಎನ್ನುವ ಹಾಡು ಬಂದಾಗಂತೂ ಅಭಿಮಾನಿಗಳು, ಕನ್ನಡದ ಅಭಿಮಾನಿಗಳು, ಕನ್ನಡ ಸಿನಿಮಾದ ಅಭಿಮಾನಿಗಳು, ಕನ್ನಡಿಗರು ಹುಚ್ಚೆದ್ದು ಕುಣಿತಾ ಇದ್ದರು. ಕೇವಲ ಕ್ರಿಕೆಟ್ ಆಡೋದಷ್ಟೇ ಅಲ್ಲ, ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರೆ ಅದರ ಮಧ್ಯದಲ್ಲಿ ಆ ಒಂದು ತಂಡದ ನಾಯಕ ಅವರ ಸಿನಿಮಾದ ಹಾಡುಗಳು. ಉದಾಹರಣೆಗೆ ಶಿವಣ್ಣ ಅವರ ಟೀಮ್ ಏನಾದರೂ ಒಂದು 4 ಹೊಡೆದಾಗ ಇಮ್ಮಿಡಿಯೇಟಾಗಿ ಹೊಡಿಮಗ ಹೊಡಿಮಗ ಅನ್ನುವ ಶಿವಣ್ಣ ಅವರ ಹಾಡು, ಅಥವಾ ಉಪೇಂದ್ರ ಅವರು ಒಂದು 4 ಹೊಡೆದಾಗ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನುವಂತಹ ಒಂದು ಸಾಂಗ್. ಆ ರೀತಿ ಆ ತಂಡದ ನಾಯಕನ ಒಂದು ಹಾಡು DJ-ನಲ್ಲಿ ಪ್ಲೇ ಆಗ್ತಾಯಿತ್ತು. ಅದರ ಜೊತೆಗೆ ಸ್ಟೇಡಿಯಂ ತುಂಬ ಹುಚ್ಚೆದ್ದು ಕುಣಿತಾ ಇರ್ತಕ್ಕಂತಹ ಅಭಿಮಾನಿಗಳು. ಅದರ ಮಧ್ಯೆ ಶಿವಣ್ಣಂಗೆ ಜೈ, ಉಪೇಂದ್ರ ಫ್ಯಾನ್ಸು, ಗೋಲ್ಡನ್ ಸ್ಟಾರ್ ಗಣೇಶ್ ಫ್ಯಾನ್ಸು, ಅವರ ಒಂದು ಸಪೋರ್ಟು ನಿಜವಾಗ್ಲೂ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 3 ಡೇಸ್ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ನಾನಂತೂ ಪೂರ್ತಿ 16 ಮ್ಯಾಚ್ಗಳಿಗೂ ಸಾಕ್ಷಿಯಾದೆ. ನಿಜ ಹೇಳಬೇಕು ಅಂದರೆ ವಿ ಆರ್ ವೇಟಿಂಗ್ ಫಾರ್ KCC 5. ಕಿಚ್ಚ ಸುದೀಪ್ ಅವ್ರಿಗೆ ಇದು ಒಂದು ದೊಡ್ಡ ಸಕ್ಸಸ್ಸು. ಖಂಡಿತ 100% ಹೇಳ್ಬೋದು. KCC 5ಗೆ ಅವರು ಇನ್ನೂ ದೊಡ್ಡ ಮಟ್ಟದಲ್ಲೇ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ನಾವೆಲ್ಲ ವೆಯ್ಟ್ ಮಾಡೋಣ. KCC 5 ರೋಚಕತೆ ಏನಿರ್ಬೋದು ಆ KCC 5ನಲ್ಲಿ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇರೋಣ.
ಇದಾಗಿತ್ತು ಇಲ್ಲಿನ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶಿಷ್ಟ ಸಂಗತಿಗಳೊಡನೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಸಿನಿಮಾಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸುದ್ದಿಗಳಿಗೆ ನಮ್ಮ ಚಿತ್ರೋದ್ಯಮ ಚಾನಲನ್ನು ಹಾಗೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಮಾಹಿತಿಗೆ ನಮ್ಮ ನಮೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.